ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್. ಬೇಸಿಗೆಯ ಬಿಸಿಲಿಗೆ ತಣ್ಣಗೆ ಕ್ರೀಮಿಯಾಗಿ ಏನಾದರೂ ಕುಡಿಬೇಕು ಅನಿಸಿದರೆ ಜಸ್ಟ್ 5 ನಿಮಿಷ ಬಿಡುವು ಮಾಡ್ಕೊಳ್ಳಿ. ಇವತ್ತು ನಾನು ಮಾವಿನ ಹಣ್ಣಿನ ಜೊತೆ ಐಸ್ ಕ್ರೀಮ್ ಬಳಸಿ ಟೇಟ್ ಜ್ಯೂಸ್ ಸೆಂಟರಲ್ಲಿ ಸಿಗುವ ಹಾಗೆ ಕ್ರೀಮಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂಥೇಳಿ ತೋರಿಸ್ಕೊಡ್ತೀನಿ. ಕೊನೆಯ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ನೀವು ಕೇವಲ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಬನ್ನಿ ಈ ಮ್ಯಾಂಗೋ ಮಿಲ್ಕ್ ಶೇಕ್ ವಿತ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇದಕ್ಕೆ ಬೇಕಾಗಿರೋದು ತುಂಬ ಸಿಂಪಲ್ ಪದಾರ್ಥಗಳು. ನಾನಿಲ್ಲಿ ಹಣ್ಣಾಗಿರುವಂತಹ ಮ್ಯಾಂಗೋಸ್ನ ತೊಗೊಂಡಿದ್ದೀನಿ, ಅಂದರೆ ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಮಾವಿನ ಹಣ್ಣನ್ನ ತೊಗೊಳ್ಬೋದು. ಅಂದರೆ ಬಾದಾಮಿ, ಸಿಂಧೂರ, ಮಲ್ಲಿಕ ಅಂತ ಬೇರೆ ಬೇರೆ ರೀತಿಯಾಗಿರುವಂತಹ ಮಾವಿನ ಹಣ್ಣು ಸಿಗುತ್ತೆ. ನಾನಿಲ್ಲಿ ಸಿಂಧೂರನ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೊಳ್ಬೋದು. ಮೊದಲಿಗೆ ಮೇಲ್ಗಡೆ ಇರುವಂತಹ ತೊಟ್ಟನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಮಾವಿನ ಹಣ್ಣನ್ನ ಮೊದಲಿಗೆ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇಲ್ಲಿ 2 ಮೀಡಿಯಮ್ ಸೈಜ್ ಇರುವಂತಹ ಮಾವಿನ ಹಣ್ಣನ್ನ ತೊಗೊಳ್ತಿದ್ದೀನಿ. ಇದರಲ್ಲಿ ಏನಿಲ್ಲ ಅಂದರೂ 1-2 ಗ್ಲಾಸ್ ಆಗುತ್ತೆ. ನೀವು ಕ್ವಾಂಟಿಟಿ ನೋಡಿಕೊಂಡು ತೊಗೊಳ್ಳಿ. ನೀವು ಜಾಸ್ತಿ ಮಾಡ್ತಿದ್ರೆ ಜಾಸ್ತಿ ಮಾವಿನ ಹಣ್ಣನ್ನ ಉಪಯೋಗಿಸ್ಕೊಳ್ಳಿ. ಹಾಗೆ ನೋಡಿ, ಈ ರೀತಿಯಾಗಿ ನಾನು ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಿಪ್ಪೆ ಬೇರ್ಪಡಿಸ್ಕೊಳ್ಬೇಕು, ಹಣ್ಣನ್ನು ನಾವು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ ಈ ರೀತಿ 2 ಮಾವಿನ ಹಣ್ಣನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ನಾನು ಚಾಕುವಿನಿಂದ ಈ ಥರ ಪೀಸ್ ಮಾಡಿಕೊಂಡು ಇದನ್ನು ತಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ತೊಗೊಳ್ಳಿ. ತುಂಬ ಸ್ವಲ್ಪ ಕಾಯಿ ಇರೋವಂಥದ್ದು ತೊಗೊಳ್ಬೇಡಿ, ಪೂರ ಹಣ್ಣಾಗಿರೋವಂಥದ್ದನ್ನ ತೊಗೊಳ್ಬೇಕು. ನೋಡಿ, ನೀವು ಸ್ಪೂನಿನ ಸಹಾಯದಿಂದ ಆದರೂ ಹಣ್ಣನ್ನು ಬೇರ್ಪಡಿಸ್ಕೊಳ್ಬೋದು, ಅಥವಾ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ ಆ ಥರ ಪೀಸ್ ಮಾಡಿಕೊಂಡು ಕೂಡ ನೀವು ಹಣ್ಣನ್ನು ಸಪ್ರೇಟ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ನಾನು ಸಿಪ್ಪೆಯಿಂದ ಹಣ್ಣನ್ನು ಬೇರ್ಪಡಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಣ್ಣಿನ ರುಚಿ ನೋಡ್ಕೊಳ್ಳಿ. ಸಿಹಿ ಜಾಸ್ತಿ ಇತ್ತು ಅಂದರೆ ನೀವು ಸಿಹಿನ ಕಮ್ಮಿ ಬಳಸ್ಕೊಳ್ಬೋದು. ಹಣ್ಣೇನಾದ್ರು ತುಂಬ ಸ್ವೀಟ್ ಇತ್ತು ಅಂದರೆ ಸಕ್ಕರೆ ಅಥವಾ ಜೇನುತುಪ್ಪನ ಕಮ್ಮಿ ಬಳಸ್ಕೊಳ್ಳಿ. ಅದಕ್ಕೆ ಮೊದಲಿಗೆ ಹಣ್ಣು ಎಷ್ಟು ಸಿಹಿ ಇದೆ ಅಂತ ನೋಡಿಕೊಂಡು ನೀವು ಸಕ್ಕರೆನ ಬಳಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸಕ್ಕರೆ ಬಳಸ್ಕೊಳ್ತಾ ಇಲ್ಲ, ಸಕ್ಕರೆ ಬದಲಿಗೆ ನಾನು ಜೇನುತುಪ್ಪನ ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ಇದೆಲ್ಲ ಹಣ್ಣನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಜೇನುತುಪ್ಪ ಬದಲಿಗೆ ಬೆಲ್ಲ ಅಥವಾ ಸಕ್ಕರೆ ಕೂಡ ಬಳಸ್ಕೊಳ್ಬೋದು. ನೋಡಿ, ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1.5 ಗ್ಲಾಸ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಸಿ ಆರಿಸಿರುವಂತಹ ಹಾಲು. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಕ್ಕೊಂಡು ಹಾಕ್ಕೊಂಡ್ರೆ ತಣ್ಣಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇಲ್ಲಿ 1.5 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ರುಬ್ಕೊಂಡು ಆಮೇಲೆ ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ಸ್ವಲ್ಪ ತಿಕ್ಕಾಗಿದೆ, ನಾನು ಅದಕ್ಕೋಸ್ಕರ ಇನ್ನೊಂದು ಗ್ಲಾಸ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನ ಸೇರಿಸ್ಕೊಳ್ಳಿ. ನೋಡಿ, ಹಾಲು ಹಾಕ್ಕೊಂಡು ಮತ್ತೆ ರುಬ್ಕೊಂಡಿದ್ದೀನಿ. ಈಗ ಸರ್ವ್ ಮಾಡೋ ಟೈಮ್. ನಾನೀಗ ಮಿಲ್ಕ್ ಶೇಕ್ನ ನಾನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ತಿಕ್ಕಾಗಿ ಕ್ರೀಮಿಯಾಗಿ ಬಂದಿದೆ ಅಂಥೇಳಿ. ಈಗ ಇದಕ್ಕೆ ಇದ್ರ ಮೇಲ್ಗಡೆ ನಾನು ಸಣ್ಣಗೆ ಕಟ್ ಮಾಡಿರುವಂಥ ಮ್ಯಾಂಗೋ ಅಂದರೆ ಮಾವಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾನು ಐಸ್ ಕ್ರೀಮ್ನ ಹಾಕ್ಕೊಳ್ತಿದ್ದೀನಿ. ನೀವು ವೆನಿಲಾ ಐಸ್ ಕ್ರೀಮ್ ಅಥವಾ ಬೇರೆ ಯಾವುದಾದ್ರೂ ಐಸ್ ಕ್ರೀಮ್ನ ಹಾಕ್ಕೊಳ್ಬೋದು. ಐಸ್ ಕ್ರೀಮ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ನೀವು ಪಿಸ್ತಾ, ಬಾದಾಮಿ ಚೂರನ್ನ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಬ್ಬ ಬಾಯಲ್ಲಿ ಇಟ್ಟರೆ ಕರಗುವ ಈ ಐಸ್ ಕ್ರೀಮ್ ಮ್ಯಾಂಗೋ ಮಿಲ್ಕ್ ಶೇಕ್ ನಿಜಕ್ಕೂ ಅದ್ಭುತವಾಗಿದೆ. ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್, ಶೇರ್ ಮಾಡಿ ಮತ್ತು ನಮ್ಮ ವಿದು ರಂಗರುಚಿ ಕ್ರಿಯೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.